ಈ ಶಿವಮೊಗ್ಗ ಬೆಂಗಳೂರಿನ ಇತರ ಭಾಗ ಎಲ್ಲ ಅಂದರೆ ಆರೋಪಿ ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ ಅವರ ಮೇಲೆ ದಿಢೀರಂತ ಹಿಂದೆ ಇವತ್ತು ಬೆಳಗಿನ ಜಾವ ಮುರ್ಕೊಂಡು ಬಿದ್ದಿದ್ದಾರೆ, ಅವರ ಮೇಲೆ ದಾಳಿ ಮಾಡಿದ್ದಾರೆ. ಇದು CBI ಶಾಕ್. ಇನ್ನು ಇದೀಗ ಬಂದ ಇನ್ನೊಂದು ಸುದ್ದಿಯನ್ನು ನೋಡೋಣ. ಸೌತ್ ವೆಸ್ಟ್ ಮೈನಿಂಗ್ ಕಂಪನಿಯ CEO ಪಾಂಡೆ ಅವರ ಮನೆಯ ಮೇಲೂ ಕೂಡ CBI ದಾಳಿ ನಡೆದಿದೆ. ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ಮೂರ್ತಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಎಷ್ಟೊತ್ತಿಗೆ ದಾಳಿ ಆಯ್ತು ಅಲ್ಲಿ ಈಗ? ಹೌದು ಅಮಿತ್, ಈಗಾಗಲೇ ಬೆಳಗ್ಗಿಂದ ಏನು ಒಂದಲ್ಲ ಒಂದು ರೀತಿಯಲ್ಲಿ ದಾಳಿ ನಡ್ಕೊಂತ ಬಂದಿದೆ. ಇದೀಗ ತಾನೇ ಕಳೆದ 1 ಗಂಟೆಗೆ ಕೆಳಗೆ ಸೌತ್ ವೆಸ್ಟ್ ಮೈನಿಂಗ್ ಕಂಪನಿಯೊಳಗೆ ಏನು ದಾಳಿ ಮಾಡಿದ್ರು, ಅದೇ ಅಧಿಕಾರಿಗಳ ತಂಡ ಮತ್ತೊಂದು ತಂಡವನ್ನು ರಚನೆ ಮಾಡಿ ಏನು ಜಿಂದಾಲ್ ಕಂಪನಿಯ CEO ಆದಂತಹ ಡಾಕ್ಟರ್ ವಿನೋದ್ ನಾವೆಲ್ ಅವ್ರ ಮನೆ ಮತ್ತು ಸೌತ್ ವೆಸ್ಟ್ ಮೈನಿಂಗ್ ಕಂಪನಿಯ ಪಾಂಡೆ ಅವರ ಮನೆ ಮೇಲೆ ಕೂಡ ದಾಳಿ ಮಾಡಿದ್ರೆ ಈ ಮನೆಗಳು ಜಿಂದಾಲ್ ಕಂಪನಿಯ ಪಕ್ಕದಲ್ಲಿರ್ತಕ್ಕಂಥ ವಿದ್ಯಾನಗರ ಬಡಾವಣೆ, ಅಂದ್ರೆ ಜಿಂದಾಲ್ ಕಂಪನಿಯ ಎಲ್ಲಾ ಮನೆಗಳಿರ್ತಕ್ಕಂಥ ವಿದ್ಯಾನಗರ ಬಡಾವಣೆಯಲ್ಲಿ ಮನೆ ಇದೆ. 2 ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದರೆ ಇವರು ಕೂಡ ಸೌತ್ ವೆಸ್ಟ್ ಮೈನಿಂಗ್ ಕಂಪನಿಯಿಂದ ಏನು ಯಡಿಯೂರಪ್ಪಗೆ ಹಣ ಸಂದಾಯ ಮಾಡಿದ್ರೆ ಅದರಲ್ಲಿ ಬಹುಪಾಲು ಇವರು ಕೂಡ ಭಾಗಿಯಾಗಿದ್ರೆ ಅನ್ನೋ ಒಂದು ಗುಮಾನಿ ಮೇಲೆ, ಒಂದು ಅನುಮಾನಾಸ್ಪದ ಮೇಲೆ ಅವ್ರ ಮನೆ ಮೇಲೆ ಕೂಡ ದಾಳಿ ಮಾಡಿದರೆ ಅಲ್ಲಿ ಕೂಡ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಿಂದಾಲ್ ಕಂಪನಿಯ ಮೇಲೆ ಪದೇ CBI ದಾಳಿ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ದಾಖಲೆ ಪತ್ರಗಳನ್ನು ಏನು ಈ ಅಧಿಕಾರಿಗಳು ವಿನೋದ್ ನಾವೆಲ್ ಮತ್ತು ಪಾಂಡೆ ಅವರು ತಮ್ಮ ಮನೆಯಲ್ಲಿ ಇಟ್ಟಿರಬಹುದು ಅನ್ನೋ ಒಂದು ಸಂಶಯಾಸ್ಪದ ಮೇರೆಗೆ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಹಮೀದ್. ಅಲ್ಲ, ಈಗ ಅದನ್ನು ಹೊರತುಪಡಿಸಿದ್ರೆ ಈಗ ಈ ಸಂದರ್ಭದಲ್ಲಿ ವಿನೋದ್ ನಾವೆಲ್ ಮತ್ತು ಪಾಂಡೆ ಅವ್ರ ಮನೆಯಲ್ಲೇ ಇದ್ರಾ? ಹೌದು ಹಮೀದ್, ಅವರು ಏನಂತಂದ್ರೆ ಬೆಳಗ್ಗೆ ಏನಂತಂದ್ರೆ ಜಿಂದಾಲ್ ಕಂಪನಿ ದಾಳಿ ನಡೆಸಿದ ಅಂತ ವೇಳೆಯಲ್ಲಿ ಅವ್ರ ಕಂಪನಿಯಲ್ಲೇ ಇದ್ರು. ಆದ್ರೆ ಮನೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಇಬ್ರು ಕೂಡ ಮನೆಯಲ್ಲಿಲ್ಲ. ಆದ್ರೆ ಜಿಂದಾಲ್ ಸೆಕ್ಟರ್ ಏನಿದೆ ಆ ಸೆಕ್ಟರ್ ಅಲ್ಲೇ ಇದ್ದಾರೆ. ಆದ್ರೆ ಮನೆಯಲ್ಲಿ ಅವ್ರು ಇಲ್ಲ ಅನ್ನೋಂತ ಮಾಹಿತಿ ಈಗ ತಾನೇ ಲಭ್ಯ ಆಗಿದೆ ಹಮೀದ್. ಓಕೆ, ಧನ್ಯವಾದ ಮೂರ್ತಿ. ನಿಮ್ಮ ಮಾಹಿತಿ ಪ್ರಕಾರ ಈಗಾಗಲೇ CBI ದಾಳಿ ಬಳ್ಳಾರಿಗೆ ಹೊಸತೇನಲ್ಲ. ಈಗಾಗಲೇ ಬಳ್ಳಾರಿಯಲ್ಲಿ ಸಾಕಷ್ಟು CBI ದಾಳಿಗಳು ನಡೆದು ಹೋಗಿದೆ. ಈಗ ಮತ್ತೊಮ್ಮೆ ಸೌತ್ ವೆಸ್ಟ್ ಮೈನಿಂಗ್ ಕಂಪನಿಯ ಮೇಲೆ, ಜೊತೆಗೆ ಆ ಕಂಪನಿಯ ಪ್ರಮುಖ ಅಧಿಕಾರಿಗಳಾದಂಥ ಡಾಕ್ಟರ್ ವಿನೋದ್ ನಾವೆಲ್ ಮತ್ತು ಪಾಂಡೆ ಅವರ ನಿವಾಸದ ಮೇಲೆ ಇಂದು ಬೆಳಗ್ಗೆ CBI ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಒಟ್ಟಾರೆ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಗಣಿ ಹಗರಣಕ್ಕೆ ಸಂಬಂಧಪಟ್ಟಂತೆ, ಕಿಕ್ ಬ್ಯಾಕ್ಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ, ಸ್ವಜನ ಪಕ್ಷಪಾತಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನು ದಾಖಲಿಸಿಕೊಂಡು CBI FIR ದಾಖಲಿಸಿ ಈಗಾಗಲೇ ಎಲ್ಲರ ಮನೆಯ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿ ಮಾಡಿದೆ. ಈಗಾಗಲೇ ಬೆಂಗಳೂರಿನ ಯಡಿಯೂರಪ್ಪ ಅವರ ರೇಸ್ ಕೋರ್ಸ್ ನಿವಾಸ, ಅವರ ಡಾಲರ್ಸ್ ಕಾಲೋನಿಯ ನಿವಾಸ, ಶಿವಮೊಗ್ಗದಲ್ಲಿರುವ ವಿನೋಬ ನಗರದಲ್ಲಿರುವಂಥ ಅವರ ನಿವಾಸ, ಜೊತೆಗೆ ಪ್ರವೀಣ್ ಚಂದ್ರ ಅವರ ನಿವಾಸ, ಕೃಷ್ಣೇಶ್ ಶೆಟ್ಟಿ ಅವರ ನಿವಾಸ, ಹೀಗೆ ಪ್ರತಿಯೊಬ್ಬರ ಮೇಲೆ ಆರೋಪಿ ಸ್ಥಾನದಲ್ಲಿ ಯಾರೆಲ್ಲ ನಿಂತಿದ್ದಾರೆ ಅವರ ಎಲ್ಲರ ಮನೆಯ ಮೇಲೂ ಕೂಡ CBI ದಿಢೀರ್ ದಾಳಿ ನಡೆಸಿದೆ. ಬೆಳಗ್ಗೆ ಇವರೆಲ್ಲರಿಗೂ ಕೂಡ CBI ಶಾಕ್ ನೀಡಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಅದರ ಪ್ರತಿಪಡೆದ CBI ತಕ್ಷಣ ಸಭೆ ಸೇರಿ ಇದನ್ನು ಯಾರು ಹೆಡ್ ಮಾಡಬೇಕು, ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ರೂಪುರೇಷೆಯನ್ನು ಸಿದ್ಧಪಡಿಸಿತ್ತು. ದಿಢೀರ್ ಬೆಂಗಳೂರಿಗೆ ಆಗಮಿಸಿದರು. CBI DIG ಆಗಿರುವಂಥ ಹಿತೇಂದ್ರ ಅವರು ಕೂಡ ದೆಹಲಿಗೆ ಬಂದಿದ್ದರು. ಅನಂತರ ಇಷ್ಟು ಬೇಗ ಕಾರ್ಯಾಚರಣೆಗೆ CBI ಇಳಿಯುತ್ತೆ ಅನ್ನೋದು ಯಾರೂ ಕೂಡ ಊಹಿಸಿರಲಿಲ್ಲ. ಆರ ಊಹೆಗೂ ನಿಲುಕದ ರೀತಿಯಲ್ಲಿ CBI ದಿಢೀರ್ ಬೆಳಗ್ಗೆ ಎಲ್ಲರಿಗೂ ಕೂಡ ಶಾಕ್ ನೀಡಿದೆ. CBI ಯಾವಾಗಲೂ ಕೂಡ ಹಾಗೆ ಈ ರೀತಿ ಮುಂಜಾವಿನಲ್ಲಿ ಒಂದು ಸಿಹಿ ನಿದ್ರೆ ಇರೋ ಸಂದರ್ಭದಲ್ಲೇ ಶಾಕ್ ಕೊಡುತ್ತೆ CBI. ಅವರ ದಾಳಿ ನಡೆಯೋದೇ ಹಾಗೆ, ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಹೆಚ್ಚಿನ ಜನಸಂದಣಿ ಮತ್ತು ಯಾವುದೇ ರೀತಿಯ ನಿರ್ಧಾರ, ಯಾರು ಡಿಸ್ಟರ್ಬ್ ಆಚೆ ಈಚೆ ಹೊರಗೆ ಹೋಗೋದು ಅಥವಾ ಬೇರೆ ಕಾರಣಕ್ಕೋಸ್ಕರ ದಾಖಲೆಗಳನ್ನು ಆಚೆ ಈಚೆ ಮಾಡೋದು ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ದಿಢೀರ್ ಬೆಳಗಿನ ಜಾವ ದಾಳಿಯನ್ನು ನಡೆಸ್ತಾರೆ. ಈಗಾಗಲೇ ಯಡಿಯೂರಪ್ಪ, ಕೃಷ್ಣೇಶ್ ಶೆಟ್ಟಿ, ಪ್ರವೀಣ್ ಚಂದ್ರ, ಸೌತ್ ವೆಸ್ಟ್ ಮೈನಿಂಗ್ ಕಂಪನಿ, ಜಿಂದಾಲ್ ಕಂಪನಿ, ಜೊತೆಗೆ ಯಡಿಯೂರಪ್ಪನವರ ಆಪ್ತ ಸಹಾಯಕ ಸಿದ್ಧಲಿಂಗಸ್ವಾಮಿ,
ಇವರ ಎಲ್ಲರ ಮನೆಯ ಮೇಲೂ ಕಂಪನಿಗಳ ಮೇಲೂ ಈಗಾಗಲೇ CBI ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲಿಸ್ತಾ ಇದೆ. ದಾಳಿಯ ಸಂದರ್ಭದಲ್ಲಿ ಆ ಪ್ರದೇಶವನ್ನೇ ನಿಷಿದ್ಧ ಪ್ರದೇಶ ಅಂತ ಘೋಷಿಸಿಕೊಂಡು ಯಾರಿಗೂ ಕೂಡ ಅಲೋ ಮಾಡಿಲ್ಲ. ಈಗಾಗಲೇ ಯಡಿಯೂರಪ್ಪನವ್ರ ನಿವಾಸಕ್ಕೆ ಕೆಲವರು ಭೇಟಿ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ರು. ಬೆಳಗ್ಗೆನೇ BJPಯ ಮುಖಂಡ ಕೋಡ್ಗೆ ಅವರು ಭೇಟಿ ಮಾಡಿದರೆ ಅವರನ್ನು ಅಲ್ಲಿಂದ ವಾಪಸ್ ಕಳಿಸಲಾಯಿತು. ಆನಂತರ ಪುಟ್ಟಸ್ವಾಮಿ ಹೋಗಿ ಈಗ ಬಹುಶಃ ಆ ಗೇಟಿನ ಹೊರಗೆ ನಿಂತಿದ್ದಾರೆ, ಅವ್ರಿಗೂ ಕೂಡ ಅಲೋ ಮಾಡಿಲ್ಲ. ಬಹುಶಃ CBI ದಾಳಿಯ ಸಂದರ್ಭದಲ್ಲಿ ಯಾರಿಗೂ ಪರ್ಮಿಷನ್ ಇರೋದಿಲ್ಲ. ಇವ್ರು ಯಾಕೆ ಅವ್ರ ಮನೆ ಹತ್ರ ಹೋದ್ರು ಅಂತ ಗೊತ್ತಿಲ್ಲ. ಆದರೆ ಇದು ರಾಜಕೀಯ ಸಭೆಗಳೋ ಅಥವಾ ನಿರಂತರವಾಗಿ ಭೇಟಿ ಕೊಟ್ಟು ಬರುವಂಥ ವಿಚಾರ ಅಲ್ಲ. CBI ದಾಳಿಯ ಸಂದರ್ಭದಲ್ಲಿ ಅವರ ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಬೇರೆ ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ. ಯಾರ ಮೇಲೆ ದಾಳಿ ಮಾಡಿರ್ತಾರೆ ಅವರನ್ನು ಅಕ್ಷರಶಃ ತಮ್ಮ ಸುಪರ್ದಿ ತಗೊಂಡಿರ್ತಾರೆ. ಅವರು ತಮ್ಮ ಬೇಕಾದ ದಾಖಲೆಗಳನ್ನು ಸಂಗ್ರಹಿಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡೇ ಅವರು ಈ ದಾಳಿಯನ್ನು ಮಾಡಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಏಕಕಾಲಕ್ಕೆ ಎಲ್ಲ ಕಡೆ ಅವರು ದಾಳಿ ಮಾಡಿದ್ದಾರೆ. ಬಹುಶಃ ನಿನ್ನೆಯಷ್ಟೇ ಅವರ ಮನೆಯಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳೆಲ್ಲ ನಡೆದಿದ್ದು, ಆದರೆ ಇಂದು ಬೆಳಗ್ಗೆ CBI ಚಟುವಟಿಕೆ ಅವರ ಮನೆಯಲ್ಲಿ ನಡೀತಾ ಇದೆ. ಈಗ ಒಂದು ಬ್ರೇಕ್ ತೊಗೊಂಡ. ಬ್ರೇಕ್ನ ನಂತರ ಈಗಾಗಲೇ ಯಡಿಯೂರಪ್ಪನವರ ನಿವಾಸ ಡಾಲರ್ಸ್ ಕಾಲೋನಿಯಲ್ಲಿ ಒಂದಿದೆ, ಅಲ್ಲಿ ದಾಳಿಯನ್ನು ಮುಗಿಸಿದ್ದಾರೆ CBI ಅಧಿಕಾರಿಗಳು ಅನ್ನೋ ಮಾಹಿತಿ ಬರ್ತಿದೆ. ಅದರ ಬಗ್ಗೆ ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿ ಅಲ್ಲೇ ಇದ್ದಾರೆ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್. ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನಾಗಲೇ ಹೇಳಿದೆ, ಯಡಿಯೂರಪ್ಪನವರ ಡಾಲರ್ಸ್ ಕಾಲೋನಿಯಲ್ಲೂ ಕೂಡ ಒಂದು ಮನೆ ಇದೆ. ಆ ಮನೆ ಮೇಲೂ ಕೂಡ CBI ದಾಳಿ ನಡೆದಿತ್ತು. ಈಗ ಅಲ್ಲಿ ದಾಳಿ ಬಹುತೇಕ ಅಂತ್ಯ ಕಂಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ನಮ್ಮ ಪ್ರತಿನಿಧಿ ರವಿ ಅಲ್ಲಿ ಇದ್ದಾರೆ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿ. ರವಿ, ಅಲ್ಲಿ ಮುಗಿತಾ ಅವರ ಸರ್ಚ್? ಇದರಲ್ಲಿ ಮುಖ್ಯವಾಗಿ ಆರಂಭವಾಗಿ ಸಿಬಿಐ ಅಧಿಕಾರಿಗಳು ಮೊದಲಾಗಿ ಹೆಜ್ಜೆ ಇಟ್ಟಿದ್ದು ಡಾಲರ್ಸ್ ಕಾಲೋನಿ ಈ ಮನೆಗೆ ಅಂತ. ಡಾಲರ್ಸ್ ಕಾಲೋನಿ ದಾವಣಗೆರೆ ಏನು ಖಾಸಗಿ ಮನೆ ಇದೆ ಯಡಿಯೂರಪ್ಪನವರು, ಆ ಮನೆ ಮೇಲೆ ಮೊದಲು ಅವರು ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ ಅವರಾಗ್ಲಿ ಅವರ ಸಂಬಂಧಿಕರಾಗ್ಲಿ ಅಥವಾ ಕುಟುಂಬ ಸದಸ್ಯರಾಗ್ಲಿ ಯಾರು ಸಿಗ್ತಾರೆ ಅನ್ನೋ ಒಂದು ಮಾಹಿತಿ ಮೇಲೆ ಇಲ್ಲಿ ಬಂದ್ರು. ಆದ್ರೆ ಕೂಡ ಆ ಕುಟುಂಬ ಯಡಿಯೂರಪ್ಪನಲ್ಲಿ ಅವರ ಕುಟುಂಬ ಸದಸ್ಯರು ಯಾರು ಬಂದಿಲ್ಲ. ಜೊತೆಗೆ ಕೇವಲ ಶಿಕಾರಿಪುರದ ದೂರದ ಸಂಬಂಧಿಕರು ಅಷ್ಟೇ ಇಲ್ಲಿ ಇದ್ರು. ಆ ಕಾರಣಕ್ಕೋಸ್ಕರ ಸುಮಾರು 8 ಜನರ ಅಧಿಕಾರಿಗಳ ತಂಡ, ಏನು SP ದಾಸ್ ಮತ್ತೆ ಸುಬ್ರಹ್ಮಣ್ಯೇಶ್ವರ ರಾವ್ ಇವರಿಬ್ಬರು ನೇತೃತ್ವದ ಅಧಿಕಾರಿಗಳ ತಂಡ ಇಲ್ಲಿ ಬಂದು ದಾಳಿ ನಡೆಸಿದರೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದೆ. ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಅಗತ್ಯತೆ ದಾಖಲಾತಿಗಳಿದೆ, ಜೊತೆಗೆ ಇಲ್ಲಿ ಇರುವ ಒಂದು ದಾಖಲಾತಿಗಳು, ಭೂ ದಾಖಲೆಗಳ ಜೊತೆಗೆ ಮತ್ತೊಂದು ಮಾಹಿತಿ ಈಗಷ್ಟೇ ಬರ್ತಾ ಇದೆ. ಯಡಿಯೂರಪ್ಪ ಅವರಿಗೆ ಸಂಬಂಧಪಟ್ಟ ಒಂದು ಪಾಸ್ಪೋರ್ಟ್ ಇಲ್ಲಿ ಸಿಕ್ಕಿದೆ ಅನ್ನೋ ಒಂದು ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಈಗಾಗಲೇ ಅದನ್ನು ಕೂಡ ವಶಕ್ಕೆ ಪಡಿಸಿಕೊಂಡು ಈಗಾಗಲೇ ಹೊರಡ್ತಾ ಇದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಮುಖ ಸಾಕ್ಷ್ಯ ಆಧಾರಗಳು ಇಲ್ಲಿ ಲಭ್ಯವೇನೋ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಈಗಾಗಲೇ CBI ಅಧಿಕಾರಿಗಳು ಇಲ್ಲಿ ದಾಳಿ ಮುಗಿಸಿ ಈಗಾಗಲೇ ತೆರಳುತ್ತಾ ಇದ್ದಾರೆ. ಅಮಿತ್,
ಓಕೆ, ಅದರ ಜೊತೆಗೆ ಅಲ್ಲಿಗೆ ಈ ದಾಳಿಯ ನಂತರ ಕೂಡ ಯಾರು ಆಗಮಿಸಲಿಲ್ವಾ? CBI ದಾಳಿಯ ನಂತರ ಯಡಿಯೂರಪ್ಪ ಕುಟುಂಬದವರು ಯಾರನ್ನೂ ಕರೆಸ್ಕೊಳ್ಳಿಲ್ವಾ? ಕೇವಲ ಅಲ್ಲಿ ಇದ್ದವ್ರನ್ನಷ್ಟೇ ಪರಿಶೀಲಿಸಿ ಇಡೀ ಮನೆಯನ್ನು ಸರ್ಚ್ ಮಾಡಿ ಹೊರಟಿದ್ದಷ್ಟೇ. ಖಂಡಿತ, ಯಾಕಂದ್ರೆ ಸುಮಾರು ಬೆಳಗ್ಗೆ 5:50ಕ್ಕೆ ಆರಂಭವಾಗಿ ಮೊದಲು ಇಲ್ಲಿ ಆರಂಭವಾಗಿದ್ದ ದಾಳಿ ಸುಮಾರು 9:50 ಅಂದ್ರೆ ಸುಮಾರು 4 ಗಂಟೆ ಕಂಟಿನ್ಯೂ ಆಗಿ ಇಲ್ಲಿ ದಾಳಿ ನಡೆಸಿದ್ದಾರೆ. ಈ ದಾಳಿ ಸಂದರ್ಭದಲ್ಲಿ ಯಡಿಯೂರಪ್ಪನಾಗಲಿ ಅವರ ಕುಟುಂಬದ ಸದಸ್ಯರಾದ್ರೆ ಮಕ್ಕಳಾಗ್ಲಿ ಯಾರು ಕೂಡ ಇಲ್ಲಿ ಕಾಣಿಸಿಲ್ಲ. ಕೇವಲ ಬೆರಳೆಣಿಕೆ ನೆಂಟರಷ್ಟು ಅಂದ್ರೆ ಅವರು ಕೂಡ ಶಿಕಾರಿಪುರದಿಂದ ಮೊನ್ನೆ ರಾತ್ರಿ ಬಂದು ಇಲ್ಲಿ ವಾಸವಾಗಿದ್ರು ಅನ್ನೋ ಒಂದು ಮಾಹಿತಿ ಗೊತ್ತಾಗುತ್ತೆ. ಅವರು ಕೂಡ ಅವ್ರ ಹತ್ರ ಬಳಿ ಕೂಡ ಯಾವುದೇ ಒಂದು ಮಾಹಿತಿ ಇರಲಿಲ್ಲ. ಅಂದ್ರೆ ಯಡಿಯೂರಪ್ಪ ಇಲ್ಲಿದ್ದಾರೆ, ಅವ್ರು ಯಾವಾಗ ಬರ್ತಾರೆ, ಅವ್ರ ಕುಟುಂಬದ ಸದಸ್ಯರು ಇಲ್ಲಿದ್ದಾರೆ, ಅವ್ರು ಯಾವಾಗ ಬರ್ತಾರೆ ಕೂಡ ಅವ್ರಿಗೆ ಒಂದು ಮಾಹಿತಿ ಇರಲಿಲ್ಲ. ಜೊತೆಗೆ ಅಂದ್ರೆ ಅವರ ಆಪ್ತರು ಅಂದ್ರೆ ಯಾರು ಇಲ್ಲಿ ಪಕ್ಕದಲ್ಲೇ ಒಂದು ಸೆಕೆಂಡ್ ಕ್ರಾಸ್ ಇಲ್ಲಿ ಲೇಹರ್ ಸಿಂಗ್ ಅಂದ್ರೆ ಯಡಿಯೂರಪ್ಪನ ಪರಮ ಆಪ್ತರು ಅನ್ಬೋದು. ಇವರ ಮನೆಯಲ್ಲಿ ಕೂಡ ನಾವು ಸಂಪರ್ಕ ಮಾಡಿದಾಗ ಅವರು ಬೆಳಿಗ್ಗೆ ವಾಕಿಂಗ್ ಟೈಮ್ ಅಂದ್ರೆ ಸುಮಾರು 5:00ವರೆಗೆ ಇಲ್ಲಿ ಒಂದು ಭೇಟಿ ಮಾಡಿದಾಗ ಇವ್ರನ್ನ ಒಳಗಡೆ ಬಿಟ್ಟಿಲ್ಲ. ಅಂದ್ರೆ CBI ಅಧಿಕಾರಿಗಳು ದಾಳಿ ಮಾಡ್ತಿರೋ ಒಂದು ಮುನ್ಸೂಚನೆ ಹೊರತು ಅವರು ಹೋಗಿದ್ದಾರೆ. ಅಲ್ಲಿ ಕೂಡ ಯಡಿಯೂರಪ್ಪನ ಲೇಹರ್ ಸಿಂಗ್ ಅವರ ಮನೆ ಕೂಡ ದಾಳಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ನಾವು ಕಲೆ ಹಾಕಿ ಹೋದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಾಳಿ ಆಗಿಲ್ಲ. ಅಂದ್ರೆ ಯಡಿಯೂರಪ್ಪಗೆ ಸಂಬಂಧಪಟ್ಟಂಗೆ ಕೇವಲ ಇಲ್ಲಿ ಡಾಲರ್ಸ್ ಕಾಲೋನಿ ಒಂದೇ ಒಂದು ಧವಳಗಿರಿಯ ನಿವಾಸದಲ್ಲಿ ಮಾತ್ರ ಹೊರತುಪಡಿಸಿ ಸುತ್ತಮುತ್ತ ಎಲ್ಲೂ ದಾಳಿ ಆಗಿಲ್ಲ ಅನ್ನೋದು ಪೊಲೀಸರು ಖಚಿತಪಡಿಸಿದ್ದಾರೆ. ಅಮಿತ್. ಓಕೆ, ಧನ್ಯವಾದ ರವಿ. ಈಗಾಗಲೇ ಧವಳಗಿರಿಯ ನಿವಾಸದ ಮೇಲೆ ಅಂದರೆ ಯಡಿಯೂರಪ್ಪ ಅವರ ಖಾಸಗಿ ನಿವಾಸ ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಮನೆ ಇದೆ ಅವರಿಗೆ. ಆ ಮನೆಯ ಮೇಲೆ CBIನ ಸುಮಾರು 8 ಅಧಿಕಾರಿಗಳು ಬೆಳಗ್ಗೆನೇ ಅಲ್ಲಿ ದಾಳಿಯನ್ನು ನಡೆಸಿದರು. ಆದರೆ ಅವರ ನಿವಾಸದಲ್ಲಿ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೆಲವರು ಸಂಬಂಧಿಕರಷ್ಟೇ ಇದ್ದರು. ಆದರೆ ಇಡೀ ಮನೆಯನ್ನು ಸರ್ಚ್ ಮಾಡಿದ CBI ಅಧಿಕಾರಿಗಳು ಕೆಲವು ಮಹತ್ವದ ದಾಖಲೆಗಳನ್ನು ಅಲ್ಲಿಂದ ವಶಪಡಿಸಿಕೊಂಡಿದ್ದಾರೆ. ಯಡಿಯೂರಪ್ಪನವರ ಪಾಸ್ಪೋರ್ಟ್ ಕೂಡ ಅಲ್ಲಿ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಅಲ್ಲಿಂದ ಈಗಾಗಲೇ CBI ಅಧಿಕಾರಿಗಳು ಹೊರಟಿದ್ದಾರೆ. ಅವರಿಗೆ ಬೇಕಾದಂಥ ಮಾಹಿತಿಗಳನ್ನು ದಾಖಲೆಗಳನ್ನು ಸಂಗ್ರಹಿಸಿ ಅದರ ಸಮೇತ ಎಲ್ಲ ಅಧಿಕಾರಿಗಳು ಕೂಡ ಈಗ ಡಾಲರ್ಸ್ ಕಾಲೋನಿ ನಿವಾಸದಿಂದ ಹೊರಬಿದ್ದಿದ್ದಾರೆ. ಹಾಗೆಯೇ ಡಾಲರ್ಸ್ ಕಾಲೋನಿಯ ಅವರ ನಿವಾಸದ ಪಕ್ಕದಲ್ಲೇ ಅವರ ಆಪ್ತ ಲೆಹರ್ ಸಿಂಗ್ ನಿವಾಸ ಕೂಡ ಇದೆ. ಲೆಹರ್ ಸಿಂಗ್ ಮನೆ ಮೇಲೂ ದಾಳಿ ಆಗಿರಬಹುದು ಅನ್ನೋ ಶಂಕೆ ಇತ್ತು. ಆದರೆ ಅವರ ಮನೆಗೆ CBI ಅಧಿಕಾರಿಗಳು ಇನ್ನೂ ಕೈ ಇಟ್ಟಿಲ್ಲ. ಬಹುಶಃ ಕೆಲವು ಅವರಿಗೆ ಅಗತ್ಯ ಇದ್ದ ದಾಖಲೆಗಳಷ್ಟೇ ಧವಳಗಿರಿಯಲ್ಲಿ ಲಭ್ಯ ಆಗಿರ್ಬೋದು. ಅದನ್ನು ಪಡೆದು ಈಗ CBI ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ. ಆದರೆ ಪ್ರಮುಖವಾಗಿ ಈಗ ಯಡಿಯೂರಪ್ಪ ಅವರನ್ನು ತಮ್ಮ ಗೃಹಬಂಧನದಲ್ಲಿ ಇಟ್ಕೊಂಡಿದ್ದಾರೆ CBI ಅಧಿಕಾರಿಗಳು. ಅಲ್ಲಿ ಅವರ ಮೇಲೆ ತನಿಖೆ ನಡೀತಾ ಇದೆ, ಅಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಬಹುಶಃ ಯಡಿಯೂರಪ್ಪನವರನ್ನು ಕೂಡ ಪ್ರಶ್ನಿಸಲಾಗ್ತಾ ಇರಬಹುದು. ಅದರ ಜೊತೆಗೆ ಪ್ರಮುಖ ಬೇರೆ ಬೇರೆ ಭಾಗದಲ್ಲಿ ಕೃಷ್ಣಯ್ಯ ಶೆಟ್ಟಿ, ಪ್ರವೀಣ್ ಚಂದ್ರ, ಸೌತ್ ವೆಸ್ಟ್ ಮೈನಿಂಗ್ ಕಂಪನಿ ಮತ್ತು ಜಿಂದಾಲ್ ಕಂಪನಿಗಳ ಮೇಲೂ ಕೂಡ ಒಂದೇ ಏಕಕಾಲದಲ್ಲಿ ದಾಳಿ ನಡೆದಿದೆ. ಈ ದಾಳಿಯ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಕೂಡ ಅವರಿಗೆ ಸಹಕಾರ ನೀಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಬಹುತೇಕ ಯಾವುದೇ ಇನ್ಫಾರ್ಮೇಷನ್ ಇರೋದಿಲ್ಲ. ಅಲ್ಲಿಗೆ ತೆರಳಿದ ನಂತರ ಮಾಹಿತಿ ಲಭ್ಯ ಆಗಿದ್ದ ಪೊಲೀಸರು ಆ ಸಂದರ್ಭದಲ್ಲಿ ಹೊರಗೆ ಬೇಕಾದಂಥ ಭದ್ರತೆಯನ್ನು ಅವರಿಗೆ ಸಹಕಾರವನ್ನು ನೀಡಿದ್ದಾರೆ. ನಾವು ಗಮನಿಸ್ತಾ ಇದ್ದೀರಿ, ಈಗಾಗಲೇ ರೇಸ್ಕೋರ್ಸ್ ರಸ್ತೆಯ ನಿವಾಸದ ಮೇಲೆ ಧವಳಗಿರಿ ಅವರ ಡಾಲರ್ಸ್ ಕಾಲೋನಿಯ ನಿವಾಸದ ಮೇಲೆ, ಪ್ರೇರಣಾ ಟ್ರಸ್ಟ್ ಕಂಪನಿಯ ಮೇಲೆ, ಜಿಂದಾಲ್ ಕಚೇರಿ, ಸೌತ್ ವೆಸ್ಟ್ ಮೈನಿಂಗ್ ಕಂಪನಿ, ಹೀಗೆ ಎಲ್ಲ ಕಚೇರಿಗಳ ಮೇಲೆ ಮತ್ತು ಆರೋಪಿ ಸ್ಥಾನದಲ್ಲಿರುವ ಎಲ್ಲರ ಮನೆಗಳ ಮೇಲೂ ಕೂಡ ಏಕಕಾಲಕ್ಕೆ CBI ಅಧಿಕಾರಿಗಳು ಇಂದು ಬೆಳಗಿನ ಜಾವ ದಾಳಿ ಮಾಡಿದ್ದಾರೆ. ಈ ದಾಳಿಯ ನಂತರ ಯಾರು ಕೂಡ ಇನ್ನೂ ಏನೆಲ್ಲ ದಾಳಿ ನಡೆದಿರ್ಬೋದು, ಈ ದಿಢೀರ್ ದಾಳಿಯ ಬಗ್ಗೆ ಯಾರಿಗೂ ಕೂಡ ಊಹೆ ಇರಲಿಲ್ಲ. ನಿನ್ನೆಯಷ್ಟೇ FIR ದಾಖಲಾದ ಸುದ್ದಿಯನ್ನು ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿತ್ತು. ಈಗಾಗಲೇ ನಿನ್ನೆನೂ ಕೂಡ ಯಡಿಯೂರಪ್ಪ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ಸಾಗ್ತಾ ಇದ್ವು. ಆದರೆ ಇಂದು ಬೆಳಗಿನ ಜಾವದಿಂದಲೇ CBI ದಾಳಿಯ ನಂತರ ಯಡಿಯೂರಪ್ಪ ಮತ್ತು ಅವರ ಒಟ್ಟಾರೆ ಈ ಪ್ರಕರಣದಲ್ಲಿ ಇರೋರು ಎಲ್ಲರೂ ಕೂಡ ತತ್ತರಿಸಿ ಹೋಗೋ ರೀತಿಯಲ್ಲಿ CBI ಮುರ್ಕೊಂಡು ಬಿದ್ದಿದೆ. CBI ದಾಳಿಯಲ್ಲಿ ಈಗಾಗಲೇ ಅವರಿಗೆ ಬೇಕಾದ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ಅನೇಕ ಪ್ರಮುಖ ದಾಖಲೆಗಳನ್ನು ಸಲ್ಲಿಸಲಾಗಿದೆ. ಆ ದಾಖಲೆಗಳನ್ನೆಲ್ಲನೂ ಕೂಡ ಸಂಗ್ರಹಿಸುವ ಕೆಲಸದಲ್ಲಿ ನಿರತರಾಗ್ತಾರೆ ಈಗ CBI ಅಧಿಕಾರಿಗಳು. ಪ್ರಮುಖ ದಾಖಲೆಗಳು ಈಗಾಗಲೇ ಸುಪ್ರೀಂ ಕೋರ್ಟ್ ಕೈಯಲ್ಲಿರೋದ್ರಿಂದ CBIಗೆ ಅದು ವರ್ಗಾವಣೆ ಆಗಿರೋದ್ರಿಂದ CEC ವರದಿಯಲ್ಲೂ ಕೂಡ ಅದೆಲ್ಲ ಮೆನ್ಷನ್ ಆಗಿರೋದ್ರಿಂದ ಆ ದಾಖಲೆಗಳನ್ನು ಕೂಡ ಮಿಸ್ ಆಗೋ ಹಾಗಿಲ್ಲ. ಈಗಾಗಲೇ ಕೆಲವು ಸಂದರ್ಭದಲ್ಲಿ ಮಾತುಗಳು ಕೇಳಿಬರುತ್ತೆ, ದಾಖಲೆಗಳನ್ನು ಬೇರೆ ಕಡೆಗೆ ಸಾಗಿಸಲಾಗುತ್ತೆ, ಕಡತಗಳನ್ನು ಕೆಲವರು ಕಣ್ಮರೆ ಮಾಡ್ತಾರೆ, ಕೆಲವರು ಬೇರೆ ಬೇರೆ ಎಲ್ಲೆಲ್ಲಾದರೂ ಎತ್ತಿಟ್ಟಿರ್ಬೋದು ಅಂತ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ಸುಪ್ರೀಂ ಕೋರ್ಟ್ ಕೈಯಲ್ಲಿ ಮತ್ತು CBI ಕೈಯಲ್ಲಿ, CEC ತನಿಖಾ ವರದಿಯಲ್ಲೆಲ್ಲರೂ ಇರೋದರಿಂದ ಆ ದಾಖಲೆಗಳ ಪರಿಶೀಲನೆಯನ್ನು ಖಂಡಿತ CBI ಮಾಡೇ ಮಾಡುತ್ತೆ. ಆ ದಾಖಲೆಗಳು ಸಿಗಲಿಲ್ಲ ಅಂದರೆ ಅಥವಾ ದಾಖಲೆಗಳು ಮಿಸ್ ಆಗಿದೆ ಅಂದರೆ ಖಂಡಿತ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವರೇ ಅದಕ್ಕೆ ಹೊಣೆಯಾಗ್ತಾರೆ. CBI ಕುಣಿಕೆಯಿಂದ ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ CBI ಈ ದಾಳಿಯನ್ನು ಸಂಘಟಿಸಿದೆ. ಈ ದಾಳಿ ಇನ್ನೂ ಎಷ್ಟು ಹೊತ್ತು ಮುಂದುವರಿಯೋದು ಅನ್ನೋದು ಬಹುಶಃ ನಿಕಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರ ದಾಳಿಗಳು ಮತ್ತು CBI ತನಿಖೆ ಹಾಗೆ ಸಾಗುತ್ತೆ. ಅವರಿಗೆ ಇಡೀ ದೇಶವೇ ತನಿಖೆಯ ವ್ಯಾಪ್ತಿ. ಯಾವ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಅವರು ದಾಖಲೆಗಳನ್ನು ಸಂಗ್ರಹಿಸ್ತಾರೆ, ದಾಳಿಗಳನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಪ್ರೀಪ್ಲ್ಯಾನ್ ಮಾಡಿ ಯಾವುದೇ ಸೂಚನೆ ಇಲ್ಲದೆ CBI ದಾಳಿ ನಡೆಯುತ್ತೆ.
ಅದರ ಜೊತೆಗೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಕೂಡ ಅವರಿಗೆ ಯಾವುದೇ ಇಲಾಖೆಯಲ್ಲೂ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸುವಂಥ ಎಲ್ಲ ಪರ್ಮಿಷನನ್ನು ಅವರು ಪಡೆದಿದ್ದಾರೆ. ಅವರು ಆಂಧ್ರ ಮತ್ತು ಕರ್ನಾಟಕ ಅಥವಾ ಬೇರೆ ಭಾಗಗಳಲ್ಲಿ ಯಾವ ಸ್ಥಳದಲ್ಲಾದರೂ ಕೂಡ ದೆಹಲಿಯಲ್ಲಾಗಲಿ ಇದಕ್ಕೆ ಸಂಬಂಧಪಟ್ಟಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆಗಳ ಸಂಗ್ರಹ ಅಥವಾ ಯಾರನ್ನು ಬೇಕಾದರೂ ಭೇಟಿಯಾಗಿ ಅದರ ಮಾಹಿತಿ ಪಡೆಯುವ ವಿಚಾರವನ್ನು CBI ಈಗಾಗಲೇ ಪಡ್ಕೊಂಡಿದೆ. ಅದರ ಜೊತೆಗೆ ಈಗಾಗಲೇ ಸುವರ್ಣ ನ್ಯೂಸ್ಗೆ ನಿನ್ನೆಯ ಮಾಹಿತಿ ಲಭ್ಯವಾದ ಪ್ರಕಾರ ಸುಮಾರು 118 ಜನರ ಪಟ್ಟಿಯನ್ನು CBI ಸಿದ್ಧಪಡಿಸಿಕೊಂಡಿದೆ. ಇವರ ಎಲ್ಲರನ್ನೂ ಕೂಡ ಅವರು ಬಹುಶಃ ಪ್ರಶ್ನಿಸ್ತಾರೆ, ಅಂದರೆ ತನಿಖೆಗೆ ಒಳಪಡಿಸ್ತಾರೆ ಅನ್ನೋ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿತ್ತು. ಬಹುಶಃ 118 ಜನರಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅದರಲ್ಲಿ ಶಾಸಕರುಗಳು, ಸಚಿವರುಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅಥವಾ ಇವರ ಆಪ್ತರು ಅಥವಾ ಉದ್ಯಮಿಗಳು ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಅನೇಕರು ಈ ಯಡಿಯೂರಪ್ಪ ಅವರ ಈ ಮೇಲೆ CBI ನಡೀತಾ ಇರುವ ಈ ದಾಳಿಯಲ್ಲಿ ಅನೇಕರು ತನಿಖೆಗೆ ಒಳಪಡೋದರಲ್ಲಿ ಯಾವುದೇ ಸಂಶಯ ಇಲ್ಲ. 118 ಜನರ ಪಟ್ಟಿಯನ್ನು CBI ಈಗಾಗಲೇ ಸಿದ್ಧಪಡಿಸಿಟ್ಟುಕೊಂಡಿದೆ. ಅದರ ಪ್ರಕಾರ ಒಂದೊಂದಾಗಿ ದಾಳಿಗಳನ್ನು ಮಾಡ್ತಾ ಹೋಗುತ್ತೆ. ಯಾವ ಸಂದರ್ಭದಲ್ಲಿ ಯಾರ ಮೇಲೆ ದಾಳಿ ನಡೆಸುತ್ತೆ ಅನ್ನೋದು ಬಹುಶಃ ಯಾರು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಇದೇ ರೀತಿ ಬೆಳಗಿನ ಜಾವ ದಿಢೀರ್ CBI ಅಧಿಕಾರಿಗಳು ಶಾಕ್ ಕೊಡ್ತಾರೆ. ಆ ನಂತರ ನೀವು ಅದನ್ನು ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರೊಳಗಾಗಲೇ ತಮ್ಮ ಕೆಲಸವನ್ನೆಲ್ಲ ಅವ್ರು ಮುಗಿಸ್ಬಿಟ್ಟಿರ್ತಾರೆ. ಈಗಾಗಲೇ ಕರ್ನಾಟಕದಲ್ಲಿ SP ಹಿತೇಂದ್ರ ಅವರು ಈ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇವರ ಜೊತೆಯಲ್ಲಿ ಅನೇಕ ಅಧಿಕಾರಿಗಳ ತಂಡ ಇದೆ. CBI ಅಧಿಕಾರಿಗಳ ತಂಡದಲ್ಲೂ ಹಾಗೆ ಅವರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಭಾಗಗಳಿಂದ ಬಂದವರಾಗಿರ್ತಾರೆ. ಬಹುಶಃ ಯಾರ ಜೊತೆಯೂ ಕೂಡ ಕಮ್ಯುನಿಕೇಟ್ ಮಾಡೋದು ಕಷ್ಟ ಆಗುತ್ತೆ. ಅವರು ತಮ್ಮ ಕೆಲಸವನ್ನಷ್ಟೇ ಮುಂದುವರಿಸ್ತಾ ಹೋಗ್ತಾರೆ. ಆದರೆ ಈ ಇಡೀ CBI ನೇತೃತ್ವದ ದಾಳಿಯನ್ನು ADGP ನೇತೃತ್ವದ ADGP ರ್ಯಾಂಕ್ ಅಧಿಕಾರಿಯಿಂದ ಅವರ ಮಾಡಿಸಬೇಕು ಅನ್ನುವ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ನೀಡಿತ್ತು. ಅದರಂತೆ ಯಾರು ಇಡೀ ಪ್ರಕರಣದ ತನಿಖೆಗೆ ಒಳಪಡಿಸ್ತಾರೆ ಅನ್ನೋದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಬಹುಶಃ ಅದನ್ನು ತೀರ್ಮಾನ ಆಗಿದ್ದರೂ ಕೂಡ ಹೊರಗೆ ತಿಳಿಸಿಲ್ಲ. ಈಗಾಗಲೇ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಧಿಕಾರಿಗಳು ಬಂದಿದ್ದಾರೆ. ತಂಡದಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಮೇಲೆ CBI ತನಿಖೆಯನ್ನು ಒಳಪಡಿಸಿದಾಗ ಆಂಧ್ರ ಪ್ರದೇಶದ ಅಧಿಕಾರಿ ಲಕ್ಷ್ಮೀನಾರಾಯಣ್ ಇದ್ದರು. ಅವರು ಕೂಡ ಈ ತಂಡದ ಒಬ್ಬ ಸದಸ್ಯ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಪ್ರಮುಖವಾಗಿ ಕರ್ನಾಟಕದ ಅಧಿಕಾರಿ ಹಿತೇಂದ್ರ ಅವರಿದ್ದಾರೆ. ಅವರು DIG ರ್ಯಾಂಕ್ ಅಧಿಕಾರಿ. ಅವರು ಇವತ್ತಿನ ಈ ದಾಳಿಯಲ್ಲಿ ಹಿತೇಂದ್ರ ಅವರು ಕೂಡ ಇದ್ದಾರೆ. ಅವರ ಜೊತೆಗೆ ಅನೇಕ ಅಧಿಕಾರಿಗಳಿದ್ದಾರೆ. ನಿನ್ನೆಯಷ್ಟೇ ಇವರು ಎಲ್ಲವನ್ನೂ ಕೂಡ ಪೂರ್ವ ತಯಾರಿ ಮಾಡಿಕೊಂಡು ಪೂರ್ವ ಸಿದ್ಧತೆಯೊಂದಿಗೆ ಶಿವಮೊಗ್ಗ, ಶಿಕಾರಿಪುರ ಮತ್ತು ಬಳ್ಳಾರಿ, ಅದರ ಜೊತೆಗೆ ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಪ್ರಮುಖ ಭಾಗಗಳಲ್ಲಿ ಯಡಿಯೂರಪ್ಪ ಅವರ ನಿವಾಸ, ಜೊತೆಗೆ ಪ್ರೇರಣಾ ಟ್ರಸ್ಟ್, ಜಿಂದಾಲ್ ಕಂಪನಿ ಇವರ ಎಲ್ಲರ ನಿವಾಸದ ಮೇಲೂ ನಡೆದಿದೆ. ಈಗಾಗಲೇ ಡಾಕ್ಟರ್ ವಿನೋದ್ ನಾವಲ್ ಮತ್ತು ಪಾಂಡೆ ಇವರಿಬ್ಬರು ಕೂಡ ಸೌತ್ ವೆಸ್ಟ್ ಮೈನಿಂಗ್ ಕಂಪನಿಗೆ ಸಂಬಂಧಪಟ್ಟವರು ಮತ್ತು ಜಿಂದಾಲ್ ಕಂಪನಿಗೆ ಸಂಬಂಧಪಟ್ಟವರು. ಈಗಾಗಲೇ ಜಿಂದಾಲ್ ಮೈನಿಂಗ್ ಕಂಪನಿಯ ಬಗ್ಗೆ ಅವರು ನೀಡಿದ ಕಿಕ್ ಬ್ಯಾಕ್ ಬಗ್ಗೆ CBIನಲ್ಲಿ ತನಿಖೆ ಆಗುವ ಬಗ್ಗೆ ಎಲ್ಲ ಮಾಹಿತಿಗಳು ಸ್ಪಷ್ಟವಾಗಿತ್ತು. ಈಗ ದಾಖಲೆಗಳನ್ನು ನಾಶಪಡಿಸುವ ಮತ್ತು ಅದನ್ನು ಬೇರೆ ಕಡೆ ಸಾಗಿಸುವ ಪ್ರಯತ್ನ ಮಾಡಿರಬಹುದು ಇವರು ಅನ್ನೋದರ ಮೇಲೆಗೆ ಇಂದು ಬೆಳಗಿನ ಜಾವ ಬಳ್ಳಾರಿಯಲ್ಲೂ ಕೂಡ ವಿನೋದ್ ನಾವೆಲ್ ಮತ್ತು ಪಾಂಡೆ ಅವರ ನಿವಾಸದ ಮೇಲೆ ದಾಳಿ ನಡೆದಿದೆ. ಇನ್ನು ಬೆಂಗಳೂರಿನ ನಿವಾಸದ ಮೇಲೆ ನಡೆದ ದಾಳಿ ಬಗ್ಗೆ ಮಾಹಿತಿ ಪಡ್ಕೊಂಡ್ರೆ ಇನ್ನು ಶಿವಮೊಗ್ಗದಲ್ಲಿ ಏನು ನಡೀತಾ ಇದೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಬ್ರೇಕ್.